ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಹೊತ್ತು. ನಾವು ಇವತ್ತು ಮಧ್ಯಾಹ್ನ ಲಾಗ್ ಸ್ಟಾರ್ಟ್ ಮಾಡೋದಿದ್ದೇನೆ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಕನ್ನಡದಲ್ಲಿ ಲಾಗ್ ಮಾಡುವಂತ ಇದ್ದೇನೆ ನಾನು. ನನ್ನ ಮಗಳು ಜೋರು ಮಾಡ್ತಿರ್ತಾರೆ, ಯಾವಾಗ ನೋಡಿದ್ರು ಲಾಗ್ ಇಲ್ಲ ಅಂತ ಹೇಳಿಕೊಂಡು ಸುಮ್ಮನೆ ತಮಾಷೆಗೆ ಸ್ವಲ್ಪ ಲಾಗ್ ಮಾಡುವಂತ ಹೇಳಿ. ಏನು ಇವತ್ತು ಮಧ್ಯಾಹ್ನ ಹೊತ್ತು ಹೊರಟಿವೆ ಅಂತ ನೀವು ಥಿಂಕ್ ಮಾಡಿದ್ದೀರಾ? ನಾವು ಸ್ವಲ್ಪ ಹೊರಗಡೆ ಹೋಗಿ ಬರುವ ಅಂತ. ಯಾಕಂದರೆ ಸ್ವಲ್ಪ ಹುಷಾರಿಲ್ಲ, ನಮಗೂ ಸ್ವಲ್ಪ ಹುಷಾರಿಲ್ಲ, ಬಟ್ ನೋಡಿ ಅವಳಿಗೂ ಹುಷಾರಿಲ್ಲ. ಮುಖ ನೋಡಿ ಅಂತೆ, ವಾಯ್ಸ್ ಇಲ್ಲ ಗೈಸ್, ವಾಯ್ಸ್ ಇಲ್ಲ. ಈಗ ಬೊಬ್ಬೆಡ್ತಿದ್ಲು, ನೀವು ಇರಲಿಕ್ಕಿಲ್ಲ, ಅಷ್ಟು ಬೊಬ್ಬೆಡ್ತಾಳೆ. ಹಾಗೆ ಜ್ವರ ಗೈಸ್, ನಮ್ಮ ಮನೇಲಿ ಎಲ್ಲರಿಗೂ ಜ್ವರ. ಹಾಗಾಗಿ ಸ್ವಲ್ಪ ಮದ್ದಿಗೆ ಹೋಗಿ ಬರುವ ಅಂತ ಹೇಳಿ ನಾವೀಗ ಎಲ್ಲಿಗೆ ಮಧ್ಯೆ ಹೋಗ್ತೇವೆ ಅಂತ ಹೇಳಿದರೆ, ನಾವು ನಿಮ್ಮೊಟ್ಟಿಗೆ ನಾವು ಹೋದ ಕಡೆ ನಾವು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇವೆ ನಾವು ಇಲ್ಲಿಗೆ ಹೋಗ್ತಾ ಇದ್ದೇವೆ ಮದ್ದಿಗೆ ಅಂತ ಹೇಳಿ. ಮತ್ತು ಏನಂದರೆ ನನಗೆ ಈಗ ಕಂಟೆಂಟ್ ಸಿಗೋದಿಲ್ಲ, ಕಾರಣ ನಾನು ಎಲ್ಲಿಗೂ ಹೋಗ್ತಾ ಇಲ್ಲ, ಬಟ್ ಟೈಮ್ ಕೂಡ ಇಲ್ಲ. ಒಂದು ಬಿಸಿ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್. ಹಾಗಾಗಿ ನಾವು ವ್ಲಾಗ್ ಮಾಡಲಿಕ್ಕೆ ಟೈಮ್ ಕೂಡ ಇಲ್ಲ, ಕಂಟೆಂಟ್ ಕೂಡ ಇಲ್ಲ, ಎಂತ ಇಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ಅದಕ್ಕೆ ನಾನು ಮೆಸೇಜ್ ಹಾಕಿಬಿಟ್ಟೆ, ಸ್ವಲ್ಪ ಲೇಟಾಗಿ ಬರ್ತದೆ ಲಾಗು, ಸ್ವಲ್ಪ ಕ್ಷಮೆ ಇರಲಿ ಅಂತ ಹೇಳಿಕೊಂಡು. ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಬೇಕು. ಹಾಗಾಗಿ ನೋಡಿ, ಸೆಲ್ಫಿ ತೆಗಿಯೋ, ಸೆಲ್ಫಿ. ಸೆಕೆಯಲ್ಲಿ ಚಂಡಿ ಕುಂದು ಬಿಗಿದ್ದೇವೆ. ಈಗ ನಾವು ಬಸ್ಸಲ್ಲಿ ಹೋಗ್ತಿದ್ದೇವೆ ನೋಡಿ, ನಮ್ಮೂರಿನ ಗೌರ್ಮೆಂಟ್ ಬಸ್. ಥರ್ಡ್ ಟೈಮ್ ಹೋಗ್ತಿದ್ದೇವೆ, 3ನೇ ಸಲ ಹೋಗ್ತಿದ್ದೇವೆ ಬಸ್ಸಲ್ಲಿ. ಜನ ಇದ್ದಾರೆ. ನಾವು ಮಧ್ಯದೆಲ್ಲ ಬಂದು ಲೇಟ್ ಆಯಿತು ನಮಗೆ ಬರುವಾಗಲೇ, ಅಂದರೆ ತುಂಬಾ ರಶ್ ಇತ್ತು, ಅಂದರೆ ಲಾಗ್ ಆಗಿ ಮಾಡಲಿಕ್ಕೆ ಆಗಲಿಲ್ಲ ನಮಗೆ. ಹಾಗಾಗಿ ನಾವು ಸೀದಾ ಮನೆಗೆ ಬಂದ್ವಿ. ಮದ್ದೆಲ್ಲ ತೆಗೆದುಕೊಂಡು ಆಯಿತು, ನನಗೆ ಕಣ್ಣಿನ ಟೆಸ್ಟ್ ಎಲ್ಲ ಆಯಿತು, ಮಗಳಿದ್ದು ಜ್ವರ ಎಲ್ಲ ಆಯಿತು. ಹಾಗಾಗಿ ಎಂಥ ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ. ಅದೇನೋ ಡಸ್ಟಲ್ಲಿ ಏನೋ ಇದಾಗಿದೆ ಅಂತೆ, ನೋಡಬೇಕೆಂತದ್ದು ಗೊತ್ತಿಲ್ಲ. ನೋಡಿ ಅಂದರೆ ನಂದು ಒಂದು ಕಣ್ಣು ದೊಡ್ಡದು, ಒಂದು ಸಣ್ಣದು. ಹಾಗಾಗಿ ಮುಂಚಿನ ಫೋಟೋ ಎಲ್ಲ ನೋಡಿದ್ರು, ಅದು ಮುಂಚೆಯಿಂದ ಇತ್ತು. ಹಾಗೆಲ್ಲ ಕೆಲವೆಲ್ಲ ಆಯಿತು, ನೋಡಬೇಕಿನ ಎಂತ ಅಂತ. ಹಾಗೆ ಐ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದಾರೆ ಮದ್ದು. ಇನ್ನು ನೋಡಬೇಕು ಹೇಗೆ ಟ್ರೀಟ್ಮೆಂಟ್ ಮಾಡೋದು ಅಂತ ಹೇಳಿ. ವಾರಕ್ಕೊಮ್ಮೆ ಟೆಸ್ಟಿಗೆ ಬರಲಿಕ್ಕೆ ಹೇಳಿದ್ದಾರೆ. ಅದು ಎಂಥದ್ದು ಗೊತ್ತಿಲ್ಲ ನಂಗೆ ಕೂಡ, ಏನಂತ ಸಮಸ್ಯೆ ನೋಡಬೇಕಷ್ಟೇ. ಫಸ್ಟೇ ಒಂದೇ ಸಲ ಹೋದಾಗ ನಮಗೆ ಅಷ್ಟಾಗಿ ಅದರದ್ದು ಎಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಟ್ರೀಟ್ಮೆಂಟ್ ಆಗ್ತಾ ಉಂಟು. ಮತ್ತೇನೆಂದರೆ, ನಾನೀಗ ಮನೆಗೆ ಬಂದ ನಂತರ ಇಲ್ಲಿ ನಮ್ಮ ಮನೆ ಹತ್ತಿರವೇ ಮೀನು ಬಂತು, ಬಂಗುಡೆ ಮೀನು ತೆಗೆದದ್ದು ನಾವೀಗ. ಅದನ್ನು ನಾವು ಫ್ರೈ ಮಾಡುವ ಅಂತಂದರೆ, ಸ್ವಲ್ಪ ಡೀಪ್ ಫ್ರೈ ಅಲ್ಲ, ತುಂಬ ಎಣ್ಣೆ ಹಾಕಿ ಎಲ್ಲ ಮಾಡೋದು, ಸ್ವಲ್ಪ ಎಣ್ಣೆ ಹಾಕಿ ಮಾಡುವ ಅಂತ ಹೇಳಿ. ಚೆಂದ ಉಂಟು, ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೇನೆ. ಮತ್ತು ಅಲ್ಲಿಗೆ ಲಾಗ್ ಮುಗಿಸ್ತೇನೆ. ಅಂದರೆ ಸ್ವಲ್ಪ ಲಾಗ್ ಮಾಡಿದ್ದು, ಅಂದರೆ ನನಗೋಗಿ ಜನರು ಕಾಯ್ತಾರಿರೋ ಎಂಬ ಭರವಸೆ ಇದೆ ನಮಗೆ. ಹಾಗಾಗಿ ಸ್ವಲ್ಪ ಅದು ಲಾಗ್ ಮಾಡಿ ಅಂತ ಅದು ಹಾಕುವ ಅಂತ ಹೇಳಿ. ಬನ್ನಿ ಗೈಸ್, ನೋಡಿ ನಮಗೆ ತೋರಿಸ್ತೇನೆ ಮೀನು ಕಾಯಿಸೋದು. ಇಲ್ಲಿ ತವ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ, ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ನೋಡಿ. ನಿಮ್ಮ ಜೊತೆ ನಾನು ಬಂಗುಡೆ ಮೀನು ಶೇರ್ ಮಾಡ್ತಾಯಿದ್ದೇನೆ. ಚೆಂದ ಬರ್ತಾ ಉಂಟು ನೋಡಿ. ಇದು ಒಳ್ಳೆ ಮಸಾಲ, ಅಂದರೆ ಸವಿತಾ ಬಾಪತ್ ಹುಡಿ ಅಂತ ಉಂಟಲ್ಲ, ಅದರಲ್ಲಿ ಕೋಳಿ ಪದಾರ್ಥ ಮೀನು ಕಾಯಿಸಿದ್ರೆ ಉಂಟಲ್ಲ, ಒಳ್ಳೆ ಟೇಸ್ಟ್ ಗೈಸ್. ನಾನು ಇದೇ ಹುಡಿಯನ್ನು ಹಾಕಿ ಫ್ರೈ ಮಾಡೋದು ಗೈಸ್. ಒಳ್ಳೆ ತುಂಬ ಚೆಂದಾಗಿ ಬರ್ತದೆ ಗೈಸ್, ತುಂಬ ಚೆಂದಾಗಿ ಬರ್ತದೆ ನೋಡಿ ಗೈಸ್. ಸವಿತಾ ಬಾಪತ್ ಮಸಾಲ ಒಳ್ಳೆ ಟೇಸ್ಟಾಗಿ ಉಂಟು, ನೀವು ಕೂಡ ಮಾಡಿ. ನಾವು ಚಿಕನ್ ಸಾಂಬಾರೆಲ್ಲ ಮಾಡಲಿಕ್ಕೆಲ್ಲ ಇದ್ದರೆ ಇದರಿಂದ ಮಾಡ್ತೇವೆ. ಒಳ್ಳೆ ಟೇಸ್ಟಾಗಿ ರುಚಿಯಾಗಿ ಬರ್ತದೆ ನೋಡಿ ಗೈಸ್. ನಾನೀಗ ಮೀನು ಫ್ರೈ ಮಾಡಲಿಕ್ಕೆ ಹಾಕ್ತೇನೆ ನೋಡಿ, ಚೆಂದ ಉಂಟು. ಈಗ ಸ್ಪೀಡ್ ಗ್ಯಾಸ್ ಇದ್ದಿಲ್ಲ ನೋಡಿ, ಸ್ಲೋ ಆಗಿ ಇಟ್ಟಿದ್ದೇನೆ. ಒಂದು ಆ ಕಡೆ ಮಕ್ಕ, ಒಂದು ಈ ಕಡೆ ಮಕ್ಕ.
ಅಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು, ಸ್ವಲ್ಪ ಬಿಸಿ ಮಾಡಿ. ಅದು ಎಣ್ಣೆ ಬಿಸಿ ಅದೇ ಅಂತ ತೊಂದರೆ ಇಲ್ಲ. ಇದು ಈ ಮೀನಿಗೆ ನಾವು ನಮ್ಮ ಇದರಲ್ಲಿ ಅಡೆ ಮೀನು ಅಂತ ಹೇಳ್ತೇವೆ, ಮತ್ತು ಕನ್ನಡದಲ್ಲಿ ಎಂತ ಅಂದರೆ ಗೊತ್ತಿಲ್ಲ ಗೈಸ್. ಎರಡು ಸಿಕ್ಕಿತ್ತು, ಅದನ್ನು ಕೂಡ ಇದರಲ್ಲಿ ಹಾಕುವ. ಎಲ್ಲಿ ಪ್ಲೇಸ್ ಅಂತ ಎಲ್ಲಿ ಹಾಕುವ. ಮತ್ತೆಗೆ ನೆಕ್ಸ್ಟಿಗೆ ಮೀನು ನೋಡಿ ಎರಡು ಇರೋದು. ಇದೊಂದು ಬಂಗುಡೆಯ ಮುಖ ಸಣ್ಣ ಉಂಟು, ನಮ್ಮ ತುಳು ಭಾಷೆಯಲ್ಲಿ ಮುಟ್ಟೆ ಅಂತ ಹೇಳ್ತಾರೆ ಗೈಸ್. ಹಾಗಾಗಿ ನೋಡಿ ಚಂದ ಉಂಟಲ್ಲ ಮೀನು, ಎಷ್ಟು ಚಂದ ಟೇಸ್ಟ್ ಇದೆ. ನಾನಿಂದ ಉಂಟು ಗೈಸ್ ನೋಡಿ, ನಾನಿಲ್ಲಿ ಕಟ್ ಪೀಸ್ ಹಾಕಿದ್ದು 1 ಪೀಸ್ 2 ಪೀಸ್ 3 ಪೀಸ್ ಹಾಕಿ ನೋಡಿ, 1 2 3 ನೋಡಿ, 1 2 3 4 ನೋಡಿ. ಹಾಗೆ ಇದು ಒಳ್ಳೆ ಬರ್ತದೆ ಗೈಸ್. ಹಾಗೆಲ್ಲ ಹಾಕಿದರೆ ಮೀನಿಗೆ ಉಂಟಲ್ಲ ತುಂಬ ರುಚಿ ಕೂಡ ಜಾಸ್ತಿ ನೋಡಿ. ನಾನು ಮತ್ತೆ ಇದಕ್ಕೆಂತ ಹಾಕೋದಂದರೆ ಸ್ವಲ್ಪ ಉಳಿದ ಮಸಾಲೆ ಎಲ್ಲ ಉಂಟಲ್ಲ ನೋಡಿ ಗೈಸ್, ಮಸಾಲ ಅದನ್ನು ಹಾಕಬೇಕು, ಚೆಂದ ಆಗ್ತದೆ. ಮತ್ತು ಮೊದಲು ಲೋ ಫ್ಲೇಮಲ್ಲಿ ಹಾಕಬೇಕು, ಗ್ಯಾಸನ್ನು ನಾವು ಇಡಬೇಕು, ಸ್ಪೀಡಲ್ಲಿ ಇಡಬಾರ್ದು ಗೈಸ್. ಚೆಂದ ಬರ್ತದೆ ನೋಡಿ. ಇಲ್ಲಿ ಕೆಲವು ಸಲ ಮಸಾಲೆ ಜಾಸ್ತಿ ಆಗ್ತದೆ ನಾವು ಮಾಡಿದ್ದು, ಹಾಗಾಗಿ ಈಗಲೇ ನಾವು ಟಚ್ ಮಾಡಿ ಬಿಡೋದು ಗೈಸ್ ನೋಡಿ. ಲೋ ಫ್ಲೇಮಲ್ಲಿ ಮಾಡಿದರೆ ಚೆಂದ ಆಗ್ತದೆ. ಮತ್ತು ಈ ಕಡೆ ಪದಾರ್ಥ ಅಂತ ಹೇಳಿದರೆ ನೋಡಿ, ಬಟಾಟೆ ಮತ್ತು ಪದಂಗಿ ಅಂತ ಹೇಳ್ತಾರೆ ನಮ್ಮ ತುಳು ಭಾಷೆಯಲ್ಲಿ. ಪದಂಗಿ ಮೀನ್ಸ್ ಹೆಸರು ಕಾಳು, ಹೆಸರು ನೋಡಿ ಪದಾರ್ಥ ಮಾಡಿದ್ದು. ಈಗ ಬಿಸಿ ಬಿಸಿ ಪದಾರ್ಥ ಮಾಡಿದ್ದು. ಸ್ವಲ್ಪ ನಿಮಗೆ ಎಂಥದ್ದು ಲಾಗ್ ಇಲ್ಲದಿದ್ದರೂ ಸ್ವಲ್ಪ ಅದು ಲಾಗ್ ಮಾಡಿ ನಿಮಗೆ ಇದು ಮಾಡುವ ಅಂತ ಹೇಳಿ ಸರಿಗೆ ಇತ್ತು. ಇನ್ನು ಮೀನು ಪದಾರ್ಥ ಆದಂಥ ಮತ್ತೆ ಸಿಗ್ತೇನೆ ನಾನು. ಇದು ಆಯಿತು ನೋಡಿ, ಇಷ್ಟು ಚೆಂದ ಬಂತಲ್ಲ ನೋಡಿ. ಇಷ್ಟು ಇದು ಕತ್ತಲೆಯಲ್ಲಿ ಅಷ್ಟಾಗಿ ಗೊತ್ತಾಗೋದಿಲ್ಲ ನೋಡಿ. ನಾನು ಸ್ವಲ್ಪ ಜಾಸ್ತಿ ಕಾಯಿಸಿದೆ, ಒಳ್ಳೆ ಟೇಸ್ಟ್ ಬರ್ತದೆ ಅಂತ ಹೇಳಿಕೊಂಡು. ಒಳ್ಳೆ ಚೆಂದ ಬಂತು ಗೈಸ್. ಇನ್ನು ಊಟ ಮಾಡೋದು ನೋಡಿ ಪದಾರ್ಥ.